ಇದೆಷ್ಟು ಮಗ? 500. ಇದೆಷ್ಟು? 5,000 ಅಲ್ಲ, 500. ಇವಾಗ ಎಷ್ಟು ಮಗ ಇದು? ಇದನ್ನ ಕೆಳಕ್ಕೆದ್ದು ಬಿಸಾಕ್ತೀನಿ, ಎಷ್ಟು ಮಗ? ಕಾಲ್ ಕೆಳಗಡೆ ಹಾಕೊಂಡು ತುಳಿತೀನಿ, ಎಷ್ಟು ಮಗ? ಅವನ ಅಜ್ಜಿ ಇದನ್ನ ಬಿಸಾಕಿದ್ರು ತುಳಿದ್ರು ಇದ್ರ ವ್ಯಾಲ್ಯೂವೇ ಕಡಿಮೆ ಮಾಡಕ್ ಆಗ್ತಿಲ್ಲ. ನಿನ್ ವ್ಯಾಲ್ಯೂ ಯಾವನ ಕಡಿಮೆ ಮಾಡ್ತಾನೆ? ನಿನ್ ವ್ಯಾಲ್ಯೂ ಯಾವನ್ ಕಡಿಮೆ ಮಾಡ್ತಾನೆ? ಯಾಕೆ ನಿನಗ್ ನೀನ್ ನೆಗೆಟಿವ್ ಹಾಕೊಂಡು ಕೂತಿದ್ಯಾ? ಏನ್ ಬೇಕು ಗೆಲ್ಲಕ್ಕೆ? ದುಡ್ಡು. ಏನ್ ಮ್ಯಾಕ್ಸಿಮಮ್? ಒಂದು ಕಾಫಿ ಡೇ ಅಲ್ಲಿ ಕುತ್ಕೊಂಡು ಒಂದು ಕ್ಯಾಪೆಚಿನೋ ಕುಡಿಬೋದು, ಅದಕ್ಕಿಂತ ಫುಟ್ಬಾಲ್ ಅಲ್ಲಿ ಟೀನೇ ಚಂದ ಇರುತ್ತೆ. ಹಾ, ಅಮ್ಮಮ್ಮ ಅಂದ್ರೆ 5 ಸ್ಟಾರ್ ಹೋಟ್ಲಲ್ಲಿ ಒಳ್ಳೆ ಊಟ ಮಾಡ್ಬೋದು. ನಮ್ಮ ಫುಟ್ಬಾಲ್ ಅಲ್ಲಿ ಚೆನ್ನಾಗಿರುತ್ತೆ, ಅಲ್ಲಿ ಸಪ್ಸಪ್ಗಿರುತ್ತೆ. ಬನ್ನಿ ತಿನ್ನಿ ನೋಡಿ ಗೊತ್ತಾಗುತ್ತೆ ಅಲ್ವಾ? ಅಮ್ಮಮ್ಮ ಅಂದ್ರೆ ದುಡ್ಡು ಕೋಟ್ಯಾಂತರ ರೂಪಾಯಿ ದುಡಿದ್ರೆ ತಿನ್ನೋ ತಟ್ಟೆ ಕುತ್ಕೊಳ್ಳೋ ಡೈನಿಂಗ್ ಟೇಬಲ್ ಚೇಂಜ್ ಆಗ್ಬೋದು ಮಗ. ಆತ್ಮ ಸಂತೋಷ ಇದ್ದಿದ್ಮೇಲೆ ಏನ್ ಕಟ್ಕೊಂಡು ಏನ್ ಪ್ರಯೋಜನ? ಅದಕ್ಕೆ ಫಸ್ಟ್ ಲರ್ನ್ ಹೌ ಟು ಬಿ ಸ್ಟೇ ಕೂಲ್. ಏನ್ ಸರ್, ನಮ್ಮೂರಲ್ಲಿ ನನ್ಗೆ ಯಾರು ರೆಸ್ಪೆಕ್ಟ್ ಕೊಡಂಗಿಲ್ಲ? ಹೌದು, ರೆಸ್ಪೆಕ್ಟ್ ಇದೆ ನಿಮ್ಗೆ ಅಂತ ಹೇಳಿದವ್ರು ಯಾರು? ಆನ್ಸರ್ ಮೈ ಕ್ವಶನ್. ಅವ್ರು ಯಾರೋ ಹೇಳ್ತಾರೆ ಸರ್ ಮರ್ಯಾದೆ ಹೋಯ್ತ್ರಿ. ಚಿಕ್ಕ ವಯಸ್ಸಿಂದ ಜ್ಞಾಪಕ ಮಾಡ್ಕೊಳ್ಳಿ, ನಿಮ್ಗೊಂದು 23 ವರ್ಷ ಒಬ್ರು ಬಾಯಿ ಬಿಟ್ಟು ಮಗ ನಿನಗೆ ಮರ್ಯಾದೆ ಇದೆ ಅಂತ ಯಾರಾದ್ರೂ ಹೇಳಿದಾರ? ಮತ್ ನೀನ್ ಯಾಕೆ ಏನೇನೋ ಕಲ್ಪಿಸ್ಕೊಂತ ಇದೆಯಾ? ನಿಮ್ಗೆ ಕ್ಲಾರಿಟಿ ಇಲ್ಲ. ಹೇಳು, 1ರಿಂದ 10ನೇ ಕ್ಲಾಸ್ ಓದಿರೋ ನಿಮ್ ಸ್ಕೂಲ್ಗೆ ಹೋಗಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳಿದ್ರೆ ಅವರೇ ಸಮಾಧಾನಕರವಾಗಿದೆ ಅಂತ ಬರೀತಾರೆ. ನಿನ್ನ 10 ವರ್ಷ ನೋಡಿರೋ ಸ್ಕೂಲ್ಗೆ ಎಕ್ಸಲೆಂಟ್ ಅಂತ ಬರೆಯಲ್ಲ ಅವರು.